ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ವಿಶೇಷ ತನಿಖಾ ತಂಡ ಸೋಮವಾರ ಆಗಸ್ಟ್ 4, 2025 ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇಂದಿನ ಪ್ರಮುಖ ಬೆಳವಣಿಗೆ. ಮತ್ತೊಂದು ಸ್ಥಳದಲ್ಲಿ ಅಸ್ಥಿಪಂಜರ ಪತ್ತೆ. ಪ್ರಾಥಮಿಕ ದೂರುದಾರರು ಗುರುತಿಸಿದ್ದ 11ನೇ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾಗ ಮಾನವ ಅಸ್ಥಿಪಂಜರದ ಅವಶೇಷಗಳು ಮತ್ತು ಸೀರೆಯಂತಹ ಬಟ್ಟೆಯ ಅವಶೇಷಗಳು ಪತ್ತೆಯಾಗಿವೆ. ಈ ಬೆಳವಣಿಗೆಯಿಂದ ತನಿಖೆಯು ಮತ್ತಷ್ಟು ಮಹತ್ವದ ಹಂತ ತಲುಪಿದೆ. ಈ ಹಿಂದೆ 6ನೇ ಸ್ಥಳದಲ್ಲಿ ಮಾತ್ರ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದ್ದವು. ಈ ಹೊಸ ಅಸ್ಥಿಪಂಜರದ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಫೋರೆನ್ಸಿಕ್ ದೃಢೀಕರಣಕ್ಕಾಗಿ ಕಾಯಲಾಗುತ್ತಿದೆ. ಸ್ಥಳದಲ್ಲಿ ಬದಲಾವಣೆ. ಆರಂಭದಲ್ಲಿ 11ನೇ ಸ್ಥಳದಲ್ಲಿ ಉತ್ಖನನ ನಡೆಸಲು ಯೋಜಿಸಲಾಗಿತ್ತು. ಆದರೆ ದೂರುದಾರರ ಮನವಿಯ ಮೇರೆಗೆ ತಂಡವು ತನಿಖೆಯ ದಿಕ್ಕನ್ನು ಬದಲಾಯಿಸಿ ಆ ಸ್ಥಳದ ಸಮೀಪದ ಇನ್ನೊಂದು ಭಾಗದಲ್ಲಿ ಉತ್ಖನನ ನಡೆಸಿತು. ಈ ಪ್ರಯತ್ನದ ಫಲವಾಗಿ ಹೊಸ ಅವಶೇಷಗಳು ಪತ್ತೆಯಾಗಿವೆ. ಉತ್ಖನನ ಕಾರ್ಯ ಮುಂದುವರಿಕೆ. ಭಾನುವಾರ ರಜೆ ಇದ್ದ ಕಾರಣದಿಂದ ಕಾರ್ಯಾಚರಣೆಗೆ ವಿರಾಮ ನೀಡಲಾಗಿತ್ತು. ಸೋಮವಾರ ಉಳಿದಿರುವ 11 ಮತ್ತು 12ನೇ ಸ್ಥಳಗಳಲ್ಲಿ ಉತ್ಖನನವನ್ನು ಪುನರಾರಂಭಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ತಂಡವು ಮಿನಿ ಅರ್ತ್ ಮೂವರ್, ನೀರು ಪಂಪ್, ಪೈಪ್ಗಳು ಮತ್ತು ಕಾರ್ಮಿಕರ ಸಹಾಯವನ್ನು ಪಡೆಯುತ್ತಿದೆ. ಇತರೆ ಪ್ರಮುಖ ಅಂಶಗಳು. ಜಯಂತ್ ಟಿ ಅವರ ಹೊಸ ದೂರು. 15 ವರ್ಷಗಳ ಹಿಂದೆ ನಡೆದ ಯುವತಿಯೊಬ್ಬಳ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ನೀಡಿರುವ ಜಯಂತ್ ಟಿ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರು ದಾಖಲಿಸುವಂತೆ ಸೂಚಿಸಿದ್ದಾರೆ. ತದನಂತರ ಈ ದೂರಿನ ತನಿಖೆಯನ್ನು ಎಸ್ಐಟಿ ಕೈಗೆತ್ತಿಕೊಳ್ಳಲಿದೆ. ಜಯಂತ್ ಟಿ ಅವರು ಸೋಮವಾರ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಲಿದ್ದಾರೆ. ಪತ್ತೆಯಾದ ವಸ್ತುಗಳ ಕುರಿತು ತನಿಖೆ. ಈ ಹಿಂದೆ ಪತ್ತೆಯಾದ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಕುರಿತು ತನಿಖೆ ಮುಂದುವರೆದಿದೆ. ಪ್ಯಾನ್ ಕಾರ್ಡ್ ನೆಲಮಂಗಲದ ಸುರೇಶ್ ಎಂಬ ವ್ಯಕ್ತಿಯದೆಂದು ಗುರುತಿಸಲಾಗಿದ್ದು ಅವರು ಈಗಾಗಲೇ ಮೃತರಾಗಿದ್ದಾರೆ. ಡೆಬಿಟ್ ಕಾರ್ಡ್ನ ವಿವರಗಳಿಗಾಗಿ ಬ್ಯಾಂಕ್ನೊಂದಿಗೆ ಸಂಪರ್ಕ ಸಾಧಿಸಲಾಗುತ್ತಿದೆ. ಸದ್ಯಕ್ಕೆ ಧರ್ಮಸ್ಥಳದಲ್ಲಿನ ಎಸ್ಐಟಿ ತನಿಖೆಯ ಇಂದಿನ ಪ್ರಮುಖ ಬೆಳವಣಿಗೆ ಇದಾಗಿದೆ. ಇನ್ನಷ್ಟು ಮಾಹಿತಿ ಲಭ್ಯವಾದರೆ ಖಂಡಿತ ನಿಮಗೆ ತಿಳಿಸಲಾಗುವುದು.